ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೆಲಮಂಗಲ ಟು ತುಮಕೂರಿಗೆ ಹೋಗೋ ರೋಡಲ್ಲಿ ಮಹಿಮಾಪುರ ಅಂತ ಒಂದು ಊರು ಬರುತ್ತೆ. ಅಲ್ಲಿ ಮಹಿಮಾ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಇದೆ. ಆ ಟೆಂಪಲ್ದು ಒಂಚೂರು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸಣ್ಣ ಮಾಡಿಕೊಂಡು ಹೊಟ್ಟೆ ಮೆಟ್ಲು ಎತ್ಕೊಂಡು ನೋಡಿ ಮೇಲ್ಗಡೆ. ಹಾಯ್ ಫ್ರೆಂಡ್ಸ್, ಗೊತ್ತಲ್ಲ ಏನು ಮಾಡಬೇಕು ಅಂತ. ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ತುಂಬ ಹಚ್ಚ ಹಸಿರಿನಿಂದ ಕೂಡಿರುವಂಥ ದೇವಸ್ಥಾನ ಇದು. ಸುತ್ತ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಹತ್ತುವಾಗ ಹೇಳಿ ತುಂಬ ನೀಟಾಗಿದೆ. ಹಾಗೆ ಇನ್ನೂ ಶಂಕುಸ್ಥಾಪನೆ ಆಗಿಲ್ಲವೋ, ಕೆಲಸ ನಡೀತಾ ಇದೆ. ಹಾಗಾಗಿ ನೋಡಿ, ಮೆಟ್ಲು ಮೇಲೆ ಇದನ್ನು ನಾವು ಒನಕೆ ಬಂಡಿ ಅಂತೀವಿ. ರಾಶಿ ರಾಶಿ ಇದೆ. ಹಾಗೆ ಮೇಲೆ ಹತ್ಕೊಬಂದೆ ನೋಡಿ. ಸುತ್ತ ಎಷ್ಟು ಚೆನ್ನಾಗಿದೆ, ಎಲ್ಲ ಹಸಿರಾಗಿದೆ. ಈ ದೇವಸ್ಥಾನ ಶಂಕುಸ್ಥಾಪನೆ ಆಗಿ ಇನ್ನು ಓಪನ್ ಆದಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋ ಈ ಅಕ್ಕಪಕ್ಕದ ಊರವರು, ನೆಲಮಂಗಲ ತಾಲೂಕವರು ಯಾರು ನೋಡಿದರೆ ಈ ದೇವಸ್ಥಾನ, ಹಳೆ ದೇವಸ್ಥಾನ ಇನ್ನೂ ತುಂಬ ಚೆನ್ನಾಗಿತ್ತಂತೆ. ನನಗೆ ಗೊತ್ತಿಲ್ಲ, ನನಗೆ ಕೇಳ್ಪಟ್ಟೆ ತುಂಬ ಚೆನ್ನಾಗಿತ್ತು. ಬಟ್ ಹೊಸ ದೇವಸ್ಥಾನ ಇದು. ಮೇಲ್ಗಡೆ ಹಳೆ ದೇವಸ್ಥಾನದ್ದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಹೊಸ ದೇವಸ್ಥಾನವೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಓಪನ್ ಮಾಡಿದ್ಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗಿತ್ತು ಅಂತ, ಒಳಗಡೆ ಎಲ್ಲ ಹೇಗಿದೆ ಅಂತ. ಈಗ ನೋಡಿ, ಇಲ್ಲಿ ರೋಡು ಇದೆ. ಈ ಕಡೆ ಮಣ್ಣು ರೋಡು, ಗಾಡಿ ಮೇಲ್ವರೆಗೂ ಬರುತ್ತೆ ನೋಡಿ. ಅಲ್ಲಿ ಶಿವಗಂಗೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ಅದು ಶಿವಗಂಗೆ ಬೆಟ್ಟ. ಅದು ನನ್ನ ಹಿಂದೆಗಡೆ ಇರೋದು ನೋಡಿ. ಇದೇ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸುತ್ತ ಎಲ್ಲ ರಾಗಿ ಬೆಳೆ ಹಾಕಿದ್ದಾರೆ, ಹಸಿರುವಾಗಿ ಕಾಣ್ತಾ ಇದೆ ನೋಡಿ. ಎಂಥ ಸುಂದರವಾದ ಪ್ಲೇಸ್. ದೇವಸ್ಥಾನ ಓಪನ್ ಇಲ್ಲ, ನಾವು ಓಪನ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಹಸಿರುವಾಗಿದೆ ನೋಡಿ. ಇದೆ ದೇವಸ್ಥಾನ, ಓಪನ್ ಇಲ್ಲ. ಆಚೆಗಡೆ ಸುತ್ತ ವೀಡಿಯೋ ಮಾಡ್ಕೋತಾ ಇದ್ದೀನಿ ನಾನು. ಇನ್ನೊಂದು ದಿನ ದೇವಸ್ಥಾನ ಓಪನ್ ಆದಮೇಲೆ ಬಂದು ಒಂದು ಸಲ ವೀಡಿಯೋ ಮಾಡ್ತೀನಿ ನೋಡಿ. ಆದರೂ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ತಣ್ಣ ಗಾಳಿ ಬೀಸುತ್ತೆ, ಯಾವುದೇ ಶಬ್ದ ಇಲ್ಲ. ಏನೋ ಒಂಥರ ಖುಷಿ. ನನಗೇನು ಅಂದರೆ, ಈ ಥರ ಬೆಟ್ಟದ ಮೇಲಿರೋ ದೇವಸ್ಥಾನದ ವೀಡಿಯೋ ಮಾಡಬೇಕು ಅಂದರೆ ತುಂಬ ಇಷ್ಟ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ಯಾವುದಾರ ಬೆಟ್ಟದ ಮೇಲೆ ದೇವಸ್ಥಾನ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಆಂಜನೇಯ ಸ್ವಾಮಿ ಪ್ರಸಾದ ತಿಂತಾವನೆ, ರಂಗನಾಥ ಸ್ವಾಮಿ ಪ್ರಸಾದನ ನೋಡಿ. ಈ ಥರ ಇದೆ ದೇವಸ್ಥಾನ ಅಲ್ಲ, ಸೂಪರಾಗಿದೆ ಮಾತ್ರ. ಒಂದು ಸಲ ಒಳಗೆಲ್ಲ ಓಡಾಡಬೇಕಿತ್ತು, ಬೀಗ ಹಾಕಿದ್ರಿಂದ ನೋಡೋಕ್ಕಾಗಿಲ್ಲ. ಇದೇ ಆರ್ಚು ಕೆಲಸ ನಡೀತಾ ಇದೆ, ಆರ್ಚುನು ಮೇನ್ ರೋಡಲ್ಲಿ. ಆರ್ಚಿಂದ ಹೊರಗಡೆ ಬಂದು ಸರ್ವಿಸ್ ರೋಡು, ಅಲ್ಲೂ ರೋಡ್ ಕೆಲಸನೂ ನಡೀತಾ ಇರೋದ್ರಿಂದ ಸರ್ವಿಸ್ ರೋಡಿಗೆ ಸರ್ವಿಸ್ ರೋಡ್ ಜಾಯ್ನ್ ಆಗಿ ಮತ್ತೆಲ್ಗಪ್ಪ ಹೋಗೋದು ಅಂದ್ಕೊಬಂದು, ಇಲ್ಲೇ ಪಕ್ಕದಲ್ಲೇ ಆಲದಳ್ಳಿ ಅಂತ ಇದೆ. ಅದು ರಂಗನಾಥ ಸ್ವಾಮಿ ದೇವಸ್ಥಾನನೇ. ಅದನ್ನು ಒಂದು ಸಲ ನೋಡ್ಬಿಡೋಣ ಅಂತ ಬಂದು, ಅದೂ ಸುಂದರವಾದ ಪ್ಲೇಸೇನೆ. ಒಂದು ಎಂಟ್ರೆನ್ಸ್ ಬರ್ತಾಯಿದ್ರೇ ಏನೋ ಒಂಥರ ವೈಬ್ರೇಷನ್ ಶುರು ಆಗುತ್ತೆ. ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಆಹಾ, ಏನೋ ಒಂಥರ ಖುಷಿ. ಹಂಗೆ ಬಂದು ಎಂಟ್ರೆನ್ಸ್ಗೆ ನೋಡಿದ್ರೆ ಆರ್ಚು, ಇದು ಗೋಪುರ, ಮೆಟ್ಲು ಎಂಟ್ರೆನ್ಸ್ನಲ್ಲಿ ರಾಜಗೋಪುರ ಇದು ನೋಡಿ. ಇಲ್ಲಿಂದ ಮೆಟ್ಲತ್ತು ಹೋದೋ ಒಂದು 2000 ಇಂದ 3000 ಮೆಟ್ಲಿದೆ.
ಈ ದೇವಸ್ಥಾನದಲ್ಲಿ. ಆ ದೇವಸ್ಥಾನದ ಮೆಟ್ಲು ಎಷ್ಟಿದೆ ಅಂತ ನಾನು ಹೇಳಲಿಲ್ಲ, ಅದನ್ನು ಅಷ್ಟು ಗೆಸ್ ಮಾಡಿಲ್ಲ ನಾನು. ಇದರಲ್ಲಿ 2000ದಿಂದ 3000 ಮೆಟ್ಲಿದೆ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಾದ್ರೂ ಹಚ್ಚ ಹಸಿರಿನಿಂದ ಕೂಡಿರುವ ಬೆಟ್ಟದ ಮೇಲಿರೋ ದೇವಸ್ಥಾನ ಯಾವುದೇ ಆದರೂ ತುಂಬ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಒಂದು ಆಲದ ಮರ ಇದೆ. ಈ ಕಲ್ಲು ಸುತ್ತ ಕಂಬಿ ಹಾಕಿದ್ದಾರೆ ಸೇಫ್ಟಿಗೋಸ್ಕರ. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ದೇವ್ರ ದರ್ಶನ ಆಗಲಿಲ್ಲ, ಇದೂ ಬಾಗಿಲಾಕಿತ್ತು ನಾವು ಬರೋ ಟೈಮ್ ಅಷ್ಟರಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋನ. ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.